ನಿಖಿಲ್ ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ. ಯಾರ ವಿಚಾರದ ಕುರಿತಾಗಿ? ಸಿಎಂ ಡಿಕೆಶಿ ಅವರ ಬಗ್ಗೆ. ಮೊದಲಿಗೆ ಕೃಷಿ ಸಚಿವರನ್ನ ನೇಮಕ ಮಾಡಿ, ಒಂದ್ ಕಡೆಯಲ್ಲಿ ಇಡೀ ರಾಜ್ಯದಲ್ಲಿ ಬರಗಾಲ ಬಂದುಬಿಟ್ಟಿದೆ, ಆದರೆ ಇಲ್ಲಿ ಕೃಷಿ ಸಚಿವರೇ ಇಲ್ಲ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಟ್ವೀಟ್ ಮೂಲಕ ಡಿಕೆಶಿಗೆ ನಿಖಿಲ್ ಕುಮಾರಸ್ವಾಮಿ ಟಾಂಗ್ ನೀಡಿದ್ದಾರೆ. ಕರ್ನಾಟಕ ಮುಂಗಾರು ಮಳೆ ಕೊರತೆಯಿಂದ ತತ್ತರಿಸ್ತಾ ಇದೆ. ಮುಂಗಾರು ಬಿತ್ತನೆ ಕೇವಲ 43% ಮಾತ್ರ ಮುಕ್ತಾಯಗೊಂಡಿದೆ. ಉಳಿದಿದ್ದನ್ನ ಯಾರು ಮಾಡೋದು? ಮೊದಲಿಗೆ ಕೃಷಿ ಸಚಿವರನ್ನ ನೇಮಕ ಮಾಡಿ ಅಂತ ನಿಖಿಲ್ ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರಂತೆ. ಅನ್ನದಾತರು ಬರಗಾಲದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಸರ್ಕಾರ ಸಂಪುಟ ವಿಸ್ತರಿಸದೆ ರಾಜಕೀಯದಲ್ಲಿ ಮುಳುಗಿದೆ. ಕೃಷಿ ಸಚಿವರೇ ಇಲ್ಲದಿರುವುದು ಸರ್ಕಾರದ ನಿರ್ಲಕ್ಷ್ಯ ಅಲ್ವೇ ಅಂತ ಕೇಳಿದ್ದಾರಂತೆ. ತಕ್ಷಣವೇ ಒಬ್ಬ ಸಮರ್ಥ ರೈತಪರ ಕೃಷಿ ಸಚಿವರನ್ನ ನೇಮಕ ಮಾಡಿ ಅಂತ ಹೇಳಿದ್ದಾರೆ. ಯಾರು? ಕುಮಾರಸ್ವಾಮಿ ಅವರು. ಎಲ್ಲಿ? ಟ್ವೀಟ್ ಮೂಲಕ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿ ಹೇಳಿದ್ದಾರೆ. ನೋಡಿ, ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಅವರೇನು ಟ್ವೀಟ್ ಮಾಡಿದ್ದಾರೆ ಅಂತ ಹೇಳಿ. ಕರ್ನಾಟಕದ ಒಟ್ಟು 224 ತಾಲೂಕುಗಳಲ್ಲಿ ಬರಗಾಲ ಬಂದಿದೆ. ಅದಕ್ಕೆ ಕೃಷಿ ಸಚಿವರನ್ನು ನೇಮಕ ಮಾಡಬೇಕು. ಮೋಡ ಬಿತ್ತನೆ ಕಾರ್ಯ ಕೇವಲ 43% ಮಾತ್ರ ಮುಕ್ತಾಯಗೊಂಡಿದೆ, ಉಳಿದಿದ್ದೆಲ್ಲ ಮುಕ್ತಾಯ ಆಗಲಿಲ್ಲ. ಆದಷ್ಟು ಬೇಗ ಇವರು ಕೃಷಿ ಸಚಿವರನ್ನು ನೇಮಿಸಲಿ ಅಂತ ನಿಖಿಲ್ ಕುಮಾರಸ್ವಾಮಿ ಮಾತಾಡಿದ್ದಲ್ಲ, ಟ್ವೀಟ್ ಮಾಡಿದ್ದು ಎಕ್ಸ್ ಖಾತೆಯಲ್ಲಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.